ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಇಂದು ನಡೆಯುತ್ತೆ. ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ರಣತಂತ್ರವನ್ನು ಹೆಣಿತಾ ಇದೆ. ಇತ್ತ ಬಿಜೆಪಿ ಈ ಬಾರಿ ನಾವು ಗೆದ್ದು ತೀರ್ತೇವೆ ಎನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆಯ 22ನೇ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆ ಇವತ್ತು ನಡೆಯಲಿದೆ. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಬಡ್ತಿ ಹೊಂದಿದ ಬಳಿಕ ಕಾಂಗ್ರೆಸ್ ಪಾಲಿಕೆಯ ಗದ್ದುಗೆ ಹಿಡಿಯುತ್ತಾ ಬಂದಿದೆ. ಬಿಜೆಪಿಯ ಸದಸ್ಯರು ಅಧಿಕ ಸಂಖ್ಯೆಯಲ್ಲಿ ಆಯ್ಕೆಯಾದರೂ ಅಧಿಕಾರ ಮಾತ್ರ ಗಗನ ಕುಸುಮವಾಗಿದೆ. ಈ ಬಾರಿಯಾದರೂ ಪಾಲಿಕೆ ಚುಕ್ಕಾಣಿ ತಮ್ಮ ಕೈಗೆ ತೆಗೆದುಕೊಳ್ಳುವುದಕ್ಕೆ ಬಿಜೆಪಿ ಪ್ರಯತ್ನ ನಡೆಸಿದೆ. ಇತ್ತ ಕಾಂಗ್ರೆಸ್ನವರು ನಾವು ಬಿಟ್ಟು ಕೊಡಲ್ಲ ಎನ್ನುತ್ತಿದ್ದಾರೆ. ಇಷ್ಟರ ಮಧ್ಯೆ ಫಲಿತಾಂಶ ಪ್ರಕಟಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯೂ ಇದ್ದು ಇವತ್ತು ಮತದಾನ ನಡೀತಾ ಇದೆ. ಹಾಗಿದ್ರೆ ವಿಜಯಪುರ ಪಾಲಿಕೆಯಲ್ಲಿ ಬಲಾಬಲ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಒಟ್ಟು 35 ಪಾಲಿಕೆ ಸದಸ್ಯ ಬಲದ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 17, ಕಾಂಗ್ರೆಸ್ 10, ಪಕ್ಷೇತರ 5, ಎಂಐಎಂ 2, ಜೆಡಿಎಸ್ 1 ಸ್ಥಾನ ಪಾಲಿಕೆ ಹೊಂದಿದೆ. ಕಾಂಗ್ರೆಸ್ನ 10 ಪಾಲಿಕೆ ಸದಸ್ಯರ ಜೊತೆ ಶಾಸಕರು, ಸಂಸದರು ಸೇರಿ ಒಟ್ಟು 17 ಮತದಾರರಿದ್ದಾರೆ. ಇನ್ನು ಬಿಜೆಪಿಯ 17 ಸದಸ್ಯರ ಬಲದ ಜೊತೆ ಶಾಸಕರು ಮತ್ತು ಸಂಸದರು ಸೇರಿ 21 ಸದಸ್ಯರ ಬಲ ಇದೆ. ಹಿಂದುಳಿದ ವರ್ಗ ಎಗೆ ಮೇಯರ್ ಸ್ಥಾನ ಮೀಸಲಾಗಿದ್ರೆ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಉಪಮೇಯರ್ ಸ್ಥಾನ ಮೀಸಲಾಗಿದೆ. ಒಟ್ಟಾರೆ 46 ಜನ ಮತದಾನಕ್ಕೆ ಹಕ್ಕು ಹೊಂದಿದ್ದಾರೆ. ಬಹುಮತಕ್ಕೆ 24 ಸದಸ್ಯರ ಅಗತ್ಯ ಇದ್ದು ಯಾರಿಗೆ ಪಾಲಿಕೆ ಚುಕ್ಕಾಣಿ ಸಿಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಒಟ್ಟು 46 ಸದಸ್ಯರದ್ದು ದಿನಾಂಕ ಫಲಿತಾಂಶವನ್ನು ಮೊನ್ನೆ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಏನು ರಿಟ್ ಪಿಟಿಷನ್ ದಾಖಲಾಗಿದೆ, ಆ ರಿಟ್ ಪಿಟಿಷನ್ ಡಿಸ್ಪೋಸ್ ಆದಮೇಲೆ 29 ನಂತರ ಫಲಿತಾಂಶವನ್ನು ಡಿಕ್ಲೇರ್ ಮಾಡಬೇಕು ಅಂತ ಮೊನ್ನೆ ಉಚ್ಚ ನ್ಯಾಯಾಲಯ ನಿರ್ದೇಶಿಸುತ್ತೆ. ಇನ್ನು ಬಿಜೆಪಿ ಶಾಸಕ ಯತ್ನಾಳ್, ನಮ್ಮ ಬಳಿ 21 ಮತಗಳಿದ್ದು ನಾವೇ ಚುಕ್ಕಾಣಿ ಹಿಡಿಯುತ್ತೇವೆ ಎಂದಿದ್ದಾರೆ. ಒಕ್ಕಟ್ಟಿದೆ, ಯಾವುದೇ ರೀತಿಯ ನಮ್ಮಲ್ಲಿ ಜಗಳ, ಭಿನ್ನಮತ, ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ. ನಮ್ಮ ಮತಗಳು ನಾನು 17, ಲೋಕಸಭಾ ಸದಸ್ಯರು 18, ನಾನು 19, ಇಬ್ಬರು ವಿಧಾನಸಭಾ ಸದಸ್ಯರು 21 ಸದಸ್ಯರಂತೂ ಗಟ್ಟಿದೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ನಮ್ಮ ಪಕ್ಷದ 17 ಮತದಾರರ ಜೊತೆ 5 ಪಕ್ಷೇತರ, ಎಂಐಎಂನ 2 ಮತ್ತು ಜೆಡಿಎಸ್ನ 1 ಸದಸ್ಯರ ಬೆಂಬಲವೂ ಇದ್ದು ಒಟ್ಟು 26 ಮತಗಳ ಬಲ ನಮಗಿದೆ ಅಂತ ಹೇಳಿದ್ದಾರೆ. ಪಾಲಿಕೆ ಚುನಾವಣೆ ಇದೆ, ಪಾಲಿಕೆ ಚುನಾವಣೆ ನಡೀತದೆ. ಕೋರ್ಟ್ನಲ್ಲಿ ಸೇರಿ ನಿರ್ಣಯ ಆಗ್ತದೆ ಮುಂದೆ. ಇಂದು ಚುನಾವಣೆ ಮಾತ್ರ ನಡೆಯಲಿದ್ದು ಜನವರಿ 29ರಂದು ಅಥವಾ ಮುಂದಿನ ಹೈಕೋರ್ಟ್ ಆದೇಶದ ಬಳಿಕ ಪಾಲಿಕೆಯ 22ನೇ ಅವಧಿಯ ಮೇಯರ್ ಉಪಮೇಯರ್ ಚುನಾವಣೆ ಮತ ಎಣಿಕೆ ಹಾಗೂ ಫಲಿತಾಂಶ ಹೊರಬರಲಿದೆ. ಅಶೋಕ ಯಡಳ್ಳಿ, ಟಿವಿ9, ವಿಜಯಪುರ.